ನಾನು ಹೇಳೋದು, ಅವ್ರು ಯಾಕೆ ನನ್ನನ್ನು ಟಾರ್ಗೆಟ್ ಮಾಡಿದ್ದಾರೆ? ಎಲ್ಲರನ್ನೂ ಬಿಟ್ಟು ನನ್ನೊಬ್ಬನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾರೆ ಬಿ ಜೆ ಪಿಯವರು? ಇದಕ್ಕೆ ಕಾರಣ ಏನು? ಆ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿದ್ದರು ತಕ್ಕಂಡು ಡ್ಯಾನ್ಸ್ ಕುಣಿಸ್ತಾರೆ. ಧರಣಿ ಸತ್ಯಾಗ್ರಹ ಅಂದ್ರೆ ಏನು? ಇವ್ರು ಬಾವಿಲಿರೋದಂದ್ರೆ ಏನು? ಮೌನವಾಗಿ ಕೂತ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ನಮಗಿಂತ ನ್ಯಾಯ ದೊರಕಿಸ್ಕೊಡಿ, ಅಬಕಾರಿ ಮಂತ್ರಿ ತಿಮ್ಮಾಪುರ ಅವರು ಇಷ್ಟು ಕೋಟಿ ಹೊಡೆದರೆ ಅದನ್ನು ನಾವು ಪ್ರೂವ್ ಮಾಡ್ತೀವಿ ಅಂತಲೋ ಏನೋ ಮಾಡ್ಕೊಳ್ಳ ನಾನು ಬೇಡ ಅಂತ ಹೇಳಲ್ಲ. ಇಲ್ಲ, ನಾನು ನನ್ನ ಮೇಲೂ ಒಂದು ನಿಯಮಾವಳಿ ಕೊಟ್ಟು ಶಿವಲಿಂಗೇಗೌಡ ಇಂತಿಂಥ ಭ್ರಷ್ಟಾಚಾರ ಮಾಡಿದ್ದಾನೆ ಅಂತ ನನ್ನ ಮೇಲೂ ತನಿಖೆಗೆ ಹಾಕಲಿ, ನನ್ನ ಮೇಲೂ ಚರ್ಚೆ ಮಾಡಿ, ಬೇಡ ಅನ್ನಲ್ಲ. ನೀವೇನು ಇಲ್ದಲೆ ಎಂತೂ ಇಲ್ದಲೇ ನನ್ನ ಏಕಕಾಲದಲ್ಲಿ ಯಾತಕ್ಕೋಸ್ಕರ ನನ್ನ ವಿರುದ್ಧ ಧಿಕ್ಕಾರ ಕುಯ್ಯಿರ? ರೈತ ಕಾನೂನಲ್ಲಿ ಸದನದಲ್ಲಿ ಭಾಷಣ ಮಾಡ್ತಿರೋವಂಥ ಒಬ್ಬ ಶಾಸಕನ ಮೇಲೆ ನೀವು ತಂದಿರೋದು ಯಾರ ಮೇಲೆ ನಿಯಮಾವಳಿನ? ಒಬ್ಬ ಶಾಸಕನ ಮೇಲೆ ಕೂಗ್ಬೇಕಾದ್ರೆ ಕಾರಣ ಏನು? ಇದು ಹೇಳ್ಬೇಕಲ್ಲ ಅವರು. ಇದರಿಂದ ನಾವು ಪ್ರವೋಕ್ ಅಶ್ಲೀಲವಾದಂಥ ಪದಗಳನ್ನು ಕೇಳಲಾರ್ದಲೇ ನಾನು ಸ್ವಲ್ಪ ಪದಗಳ ಪ್ರಯೋಗನ ಮಾಡಿದ್ದೀನಿ. ಇದೆಲ್ಲ ಕೊನೆಗೆ ಆ ಲೇಡಿ ವಿಚಾರನೂ ನಮ್ಮ ಮಾಸ್ಟ್ರುಗಳು ಹೇಳೋರಲ್ಲಿ, ನಮ್ಮ ಕೆಲವು ಮಾಸ್ಟ್ರುಗಳು, ಅವ್ರ ಹೆಂಗಸರು ತಹಸೀಲ್ದಾರರು, ಅವರು ಸಹಾಯದಿಂದ ಇವರು ML ಆಗ್ತಾ ಇದ್ದಾರೆ ಅಂತೇಳಿ, ಅದಕ್ಕೋಸ್ಕರ ನಾನು ಅವ್ರ ಹೆಸರನ್ನ ನಿನ್ನ ತಹಸೀಲ್ದಾರ್ ಇದು ಮಾಡ್ಕೊಂಡು ನೀನು ML ಆಗಿದೆ ನನಗೆ ಗೊತ್ತಿದೆ, ಸುಮ್ಮೀರು, ನೀನೇನು ಹೆಚ್ಚಿಗೆ ಕಿರ್ಚಿಗೆ ಬೇಡ ಅಂತೇಳಿ ಹೇಳಿದ್ದೆ. ಅವನು ಒಂದು ಪೈಪನ್ನು ಹಾಕ್ಯಂಡು ಹಿಂಗೆ ಏನು ಕುಣಿದು ಕೂಗ್ತಾನೆ. ಏನು ಮಾಡಬೇಕು ನಾವು? ಏನಂಗಾರೆ ವಿರೋಧಿ ಪಕ್ಷದ ಶಾಸಕರಿಗೆ ನಮಗೆ ಅಲ್ಲಿ ಮಾನ್ಯತೆ ಇಲ್ವೋ ಮಾತಾಡೋಕ್ಕೆ? ನಾವೇನು ತಪ್ಪು ಮಾತಾಡಿದ್ವಿ? ನಾವೇನಾದ್ರೂ ತಪ್ಪುಗಳನ್ನ ಮಾತಾಡಿದರೆ ನಮ್ಮ ಮೇಲೆ ಅವರು ಇದು ಮಾಡಲಿ, ಪ್ರಚೋದನೆ ಮಾಡಲಿ. ತಪ್ಪು ಮಾಡಿದರೆ ಹಿಡೀಲಿ, ಏನು ಬೇಕಾದ್ರೂ ಶಿಕ್ಷೆ ಕೊಡಲಿ. ಆದ್ರೆ ಏನೂ ತಪ್ಪು ಮಾಡ್ದಲ್ಲೇ ನಮ್ಮ ಹೆಸರನ್ನ ಯಾಕೆ ಬಳಕೆ ಮಾಡ್ತಾರಲ್ಲಿ? ಧರಣಿ ಕೂತಾಗ ನಮ್ಮನ್ನ ಯಾಕೆ ಲೂಟಿಕೋರರು ಅಂತ ಕರೀತಾರೆ? ನಾವು ಎಲ್ಲ ಪಕ್ಷಾಂತರ ಮಾಡಿದಂಗೆ ಈ ದೇಶದಲ್ಲಿ ಎಷ್ಟು ಲಕ್ಷ ಜನ ಪಕ್ಷಾಂತರ ಮಾಡಿಲ್ಲ, ಮತ್ತೊಂದು ಪಕ್ಷಕ್ಕೆ ಸೇರಿಲ್ಲ. ಏನು ಇಲ್ವೇ ಇಲ್ವಾ ಕರ್ನಾಟಕ ರಾಜ್ಯದಲ್ಲಿ ಎಂತೆಂಥವ್ರು ಇದು ಮಾಡಿರೋದು? ಅದನ್ನೇನು ಇವ್ರು ಈ BJP ನಾನು ಪಕ್ಷ ಚೇಂಜ್ ಮಾಡಿರೋದಕ್ಕೂ BJP ಏನು ಸಂಬಂಧ? ಇದು ಯಾತಕ್ಕೋಸ್ಕರ ಈ ರೀತಿ ನನ್ನ ಮೇಲೆ ಗ್ರಿಡ್ಜನ್ನು ತೀರ್ಸ್ಕೊಳಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ನಾನು ಈ ರಾಜ್ಯದ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ, ಕೇಳಲಿಕ್ಕೆ ಬಯಸ್ತೇನೆ. ಅವರನ್ನು ನಾನು ಮನವಿ ಮಾಡ್ತಾ ಇದ್ದೀನಿ, ರಾಜ್ಯದ ಜನ ತಿಳ್ಕೋಬೇಕು ಅಂತ. ಇವರೇನೋ ನನ್ನ ಮೇಲೆ ಗಿಡಿಜಿಟ್ಟಿದ್ದಾರೆ, ಏನೋ ಒಂದು ಇದು ಮಾಡಿದ್ದಾರೆ, ಹಲವಾರು ಇದನ್ನು ಮಾಡ್ತಾ ಇದ್ದಾರೆ, ಇದೆಲ್ಲ ಮಾಡ್ತಾ ಇದ್ದಾರೆ. ಹಲವಾರು ಕಡೆ ಅದು ಯಾರು ನೆನ್ನೆ ಒಬ್ಬರು ಇದು ಮಾಡಿದ್ದಾರೆ, ಮೊನ್ನೆ ಒಬ್ಬರು ಎಂಥದ್ದನ್ನು ಹೇಳಿದ್ದಾರೆ. ಈ ರೀತಿ ಒಬ್ಬ ವ್ಯಕ್ತಿನ ತೇಜೋವಧೆ ಮಾಡುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಏನು ನಾವು ಮಾಡಿರೋ ಅಪರಾಧ ಏನು ತೋರಿಸ್ಬೇಕಲ್ಲ. ಅಂಥ ಅಪರಾಧ ಮಾಡಿದರೆ ಜನತೆ ಮುಂದೆ ಕ್ಷಮೆ ಕೇಳೋಣ. ನಾವೇನು ಮಾಡಿಲ್ವಲ್ಲ. ಕ್ಷೇತ್ರದ ಜನ ನನ್ನನ್ನು ಗೆಲ್ಲಿಸಿದ್ದಾರೆ, ಇವ್ರು ಗೆಲ್ಲಿಸಿದ್ದಾರೆ ಬಂದು ಬೈಯೋಕ್ಕೆ. ಇಲ್ಲ ನಾನೇನಾದರೂ JDS ಸಿಂಬಲಲ್ಲಿ ಗೆದ್ದು JDS ಮೋಸ ಮಾಡಿಬಿಟ್ಟು ಹೋಯ್ದಿನ? ಅವಧಿ ಮುಗಿದ ಮೇಲೆ ನಾನು ಈ ಸಾರಿ ನಿಲ್ಲಲ್ರಪ್ಪ, ನಾನು ನಿಲ್ಲೋದಾದರೆ ಇನ್ನೊಂದು ಪಕ್ಷದಲ್ಲಿ ನಿಲ್ತೀನಿ ಅಂತ ಹೋಗಿ ನಿಂತಿದ್ದೀನಿ. ಅದು ನನ್ನ ಸ್ವಾತಂತ್ರ್ಯ. ಅದು ಏನು ನನ್ನ ವ್ಯಕ್ತಿತ್ವನೇ ಇಲ್ದಲೇ ಇವ್ರ ಹೆಸರು ಮೇಲೆ ನಾನು ಗೆದ್ದು ಬಂದಿದ್ದೀನ? ಹಿಂದೆಲ್ಲ ಗೊತ್ತಿದೆಯಲ್ಲ ಇಲ್ಲಿ ಯಾವ್ಯಾವ ಸ್ಥಾನಗಳಿದ್ದೋ ಯಾರ್ಯಾರಿಗೆ ಏನೇನು ಅಂತ. ಇದೆಲ್ಲ ಚರ್ಚೆ ಬೇಡ, ಯಾರನ್ನು ನಾನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ನಾನು ಇವತ್ತು ನಿಮ್ಮ ಮುಖಾಂತರ ನನ್ನ ಜಿಲ್ಲೆಯ ಮಾಧ್ಯಮ ಸ್ನೇಹಿತರಿಗೆ ನಾನು ಇದು ಮಾಡ್ತಕ್ಕಂಥದ್ದು, ಮನವಿ ಮಾಡ್ತಕ್ಕಂಥದ್ದು, ಈ ಒಂದು ಏನು ಪ್ರಚೋದನೆ ನೀಡಿದೆ ಅದನ್ನು ಸತ್ಯಾಸತ್ಯತೆಗಳನ್ನು ಜನತೆಗೆ ತಿಳಿಸ್ಬೇಕು. ರಾಜ್ಯದ ಜನಕ್ಕೆ ಇದು ಗೊತ್ತಾಗಬೇಕು ಅಷ್ಟೇ. ನಾನು ಏನು ನನ್ನ ಹತ್ರ ಈಗಿರ್ತಕ್ಕಂಥ ನನಗೆ ಸಿಕ್ಕಿರೋ ಮಾಹಿತಿ ವಿಡಿಯೋಗಳ ಪ್ರಕಾರ ಅವ್ರು ಏನು ಕುಣಿತಾರೆ, ಏನು ತಕ್ಕ ಕುಣಿತಾರೆ, ಏನೇನಂತ ನಾನು ಕೂಗ್ತಾ ಇದ್ದಾರೆ. ಇವತ್ತಿನವರೆಗೂ
ನನ್ನ ವಿರುದ್ಧ ಅವರು ಯಾತಕ್ಕೆ ಹೆಂಗೆ ಪ್ರಚೋದನೆ ಮಾಡಿದ್ರು ಅನ್ನೋದೇ ಮಾಧ್ಯಮಗಳಲ್ಲಿ ಬರಲಿಲ್ಲ. ಇವತ್ತು ನಾವು ತಂದು ನಿಮಗೆ ಮಾಹಿತಿನ ಕೊಡ್ತಾ ಇದ್ವಿ, ಸಿಕ್ಕಿದ ಮಾಹಿತಿನ ನಾವು ಬಿಡುಗಡೆ ಮಾಡ್ತಾ ಇದ್ವಿ.